ನಮ್ಮನ್ನ ಇರೋ ಹಂಗೇನೆ ನೀರ್ ಬಿಡೋರು, ಹಂಗೇನೆ ಬೇರೆ ಬೇರೆ UGD ವ್ಯವಸ್ಥೆಯಲ್ಲಿರುವಂತವ್ರು, ಬೇರೆ ವಾಹನಗಳನ್ನು ಓಡಿಸುವಂತವ್ರು, ಪಾರ್ಕ್ಗಳಲ್ಲಿ ಕೆಲಸ ಮಾಡೋರು, ಟಾಯ್ಲೆಟ್ ನೆನ್ನೆ ಭಾನುವಾರ, ಇವತ್ತು ಕಸ ಹೋಗಿಲ್ಲ, ನಾಳೆ ಕಸ ಹೋಗಿಲ್ಲ ಅಂತಂದ್ರೆ ಮನೇಲಿ ವಾಸನೆ ಶುರು ಆಗ್ಬಿಡ್ತದೆ. ಇವತ್ತು ಕಾರ್ಮಿಕರನ್ನ ದುಡಿಸ್ಕೊಳ್ಳುವಾಗ ಯಾವುದೇ ರೀತಿಯಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗದೆ ಇರೋ ತರದಲ್ಲಿ ಕಾರ್ಮಿಕರನ್ನ ಉತ್ತಮ ಸ್ಥಿತಿಯಲ್ಲಿ ನಡೆಸ್ಕೊಳ್ಳುವಂತ ಕರ್ತವ್ಯ ಸರ್ಕಾರಕ್ಕೆ ಇರ್ತದೆ. ಆದ್ರೆ ಸರ್ಕಾರ ಗುತ್ತಿಗೆ ಕಾರ್ಮಿಕರ ವಿಚಾರದಲ್ಲಿ ಇದನ್ನ ಪೂರ ನಿರ್ಲಕ್ಷ್ಯತೆಯನ್ನ ವಹಿಸಿರುವಂತದ್ದು ನಮಗೆ ಕಣ್ಣಿಗೆ ರಾಜ್ಯವಂಗೆ ಕಾಣ್ತದೆ. ಏನಿಲ್ಲ, ಆದೇಶಗಳು ಗುತ್ತಿಗೆ ಕಾರ್ಮಿಕರ ಪರ ಬರ್ತದೆ. ಆ ಆದೇಶಗಳಿಗೆ ಒಂದು ಚೂರು ಹಿಮ್ಮತ್ತನ್ನ ಕೊಡದೇ ಇರೋ ಸರ್ಕಾರ. ಸುಪ್ರೀಂ ಕೋರ್ಟ್ 2018ರಲ್ಲಿ ಹೇಳ್ತು, ಒಂದೇ ಸ್ವರೂಪದ ಕೆಲಸ ಮಾಡುವಂತ ಕಾರ್ಮಿಕರು ಒಂದೇ ಸಂಸ್ಥೆಯಲ್ಲಿ ಇರುವಾಗ ಅವರ ವೇತನದಲ್ಲಿ ಸೇವಾ ಸೌಲಭ್ಯಗಳಲ್ಲಿ ತಾರತಮ್ಯ ಮಾಡಂಗಿಲ್ಲ ಅಂತ. ಅದು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಸರ್ಕಾರದ ಇಲಾಖೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಎಲ್ಲಿ ಸಹ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡ್ತಾ ಇಲ್ಲ. ಬದಲಿಗೆ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ. ಕನಿಷ್ಠ ವೇತನ, ಸಮಾನ ವೇತನ ಎರಡೂ ತಗೊಳ್ಳೋ ಕೆಲಸಗಾರರು ಮುನ್ಸಿಪಾಲಿಟಿಯಲ್ಲಿ ಕಸ ಎತ್ತೋ ಕಾಯಂ ಕೆಲಸಗಾರರಿದ್ದಾರೆ, ಕಸ ಎತ್ತುವಂತ ಕಾಂಟ್ರಾಕ್ಟ್ ಕಾರ್ಮಿಕ ಇದ್ದಾನೆ, ಡ್ರೈವರ್ ಕೆಲಸ ಮಾಡೋ ಕಾಯಂ ಕಾರ್ಮಿಕರಿದ್ದಾರೆ.